ಯಾರೋ ಒಬ್ಬ ರೀಡ್ ಮಾಡಿದ ತಕ್ಷಣ ಹುಡುಗ ಸರ್ ಒಂದು ಪೊಲೀಸ್ ಸ್ಟೋರಿ ಡೈಲಾಗ್ ಸರ್ ಒಂದು ಸರ್ ಸರ್ ಅಂತ ವಿಡಿಯೋ ಇಟ್ಕೊಂಡು ಕೇಳ್ತಾ ಇದ್ದಾರೆ. ಇಲ್ಲಪ್ಪ ನಾನು ಪೂಜೆಗೆ ಬಂದಿದ್ದೀನಿ. ಅದು ನನ್ನ ಅದೃಷ್ಟ. ಕುಂಕುಮ ಭಾಗ್ಯ ನನ್ನ ಮೊದಲನೇ ಫಿಲ್ಮು 93 ಸೊ ಧನರಾಜ್ ಅವರು, ಗೋವಿಂದ್ ಸುಬ್ಬಾರಾವ್ ಅವರು ಡೈರೆಕ್ಟರ್, ಲಕ್ಷ್ಮಿ ಅವರು, ಶ್ರೀನಾಥ್ ಅವರು, ಅಶ್ವಥ್ ಅವರು, ಬಾಲಣ್ಣ ಅವರು. ನನ್ನ ಅದೃಷ್ಟ ಫಸ್ಟ್ ಫಿಲ್ಮೇ ಅಂತ ಒಂದು ಒಳ್ಳೆ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅದಾದಮೇಲೆ ರಾಮು ಅವರು, ತಿಲರ್ ಮಂಜು ಪರಿಚಯ, ಓಂ ಪ್ರಕಾಶ್ ಅವರು ನಿರ್ದೇಶನ, ಲಾಕ್ ಆಫ್ ಡೆತ್. ಫಸ್ಟ್ ಡೈಲಾಗೆ ಯು ಕಾಂಟ್ ಚೀಟ್ ಕರ್ನಾಟಕ ಪೊಲೀಸ್. ಸಂತೋಷ್ ಥಿಯೇಟರ್ ನೋಡ್ತಾ ಇದ್ದೆ ಅವತ್ತು. ಎಂಥ ಕ್ಲಾಪ್ಸ್ ಅಂದರೆ ಥಿಯೇಟ್ರಲ್ಲಿ. ಸೊ ಅಲ್ಲಿಂದ ಶುರುವಾಗಿ ಏನೋ ಗೊತ್ತಿಲ್ಲ. ಈಗ ನಾನು ಈ 50 yearsಗೆ ಒಂದು ಸಲ ಲೆಕ್ಕ ಹಾಕುವಾಗ 96 ಪೊಲೀಸ್ ಸ್ಟೋರಿ, 2002ಗೆ ಓನ್ಲಿ ಕನ್ನಡ ಐ ಡಿಡ್ 54 ಫಿಲ್ಮ್ಸ್ ಆಸ್ ಎ ಹೀರೋ. 54 ಫಿಲ್ಮ್ ಅಂದರೆ ವರ್ಷಕ್ಕೆ ಒಂದು 7-8 ಫಿಲ್ಮ್ಸ್ ಆವ್ರೇಜ್. ಏನು ಇವ್ರ ಸ್ಪೀಡು, ಎಲ್ಲರೂ ನನ್ನ ಜೊತೆ ಕೆಲಸ ಆವಾಗ ಎಲ್ಲರೂ ಎಂಥ ಸ್ಪೀಡ್ ಅಂದರೆ 25 days ಪೊಲೀಸ್ ಸ್ಟೋರಿ, ಐ ಥಿಂಕ್ 27 days ಫುಲ್ ಫಿಲ್ಮ್, ಡೇ ಆ್ಯಂಡ್ ನೈಟು ಡೈಲಾಗು. ಸೊ ಆ ಡೈಲಾಗಿನಿಂದ ತುಂಬ ಫ್ಯಾನ್ಸು. ಪೊಲೀಸ್ ಸ್ಟೋರಿಲಿ ಎಷ್ಟು ಕಟ್ಸಪ್ಪ ಭಯ ಪಡ್ತಾ ಇದ್ದಾರೆ. ಸೊ ತುಂಬ ಕಟ್ಸಿತ್ತು. ಬಟ್ ಆಕ್ಚುಲಿ ಫ್ರಾಂಕ್ಲಿ ಟೆಲಿಂಗ್, ಈವನ್ ಸಮ್ ಪೊಲೀಸ್ ಆಫೀಸರ್ಸ್ ಹೂಮ್ ಐ ಮೆಟ್ ಆಲ್ ಓವರ್ ದ ಇಂಡಿಯಾ, ಅವ್ರು ಹೇಳ್ತಾ ಇದ್ರು ಈ ಭಾಷೆ ನಾವು ಯೂಸ್ ಮಾಡ್ತೀವಿ, ಬಟ್ ಅಟ್ ದ ಸೇಮ್ ಟೈಮ್ ಸೆನ್ಸಾರು ನಿಮ್ಮ ಅದೃಷ್ಟ ಕೊಟ್ಟಿದ್ದಾರೆ ಅಂತ. ಆವಾಗ ಆಮೇಲೆ ಏನೋ ಅದು ಪ್ರಾಬ್ಲಮ್ ಆಗಿ ಅದು ಸ್ವಲ್ಪ ಟೆನ್ಷನ್ ಆಯಿತು ನಮ್ಮೆಲ್ಲರಿಗೂ. ಬಟ್ ಸ್ಟಿಲ್ ಅಲ್ಲಿಂದ ಇವತ್ತು ಈಗ ಈ ಫಿಲ್ಮ್ ನೋಡಿದ್ರೆ ನೀನೇ ಒಂದು ಡೈಲಾಗ್ ರಿಲೀಸ್ ಮಾಡಿದ್ರೆ ದಿಲ್ಮಾರು, ಅದಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ. ಸೊ ನನ್ನ ಡೈಲಾಗ್ಸು ನನ್ನ ಅದೃಷ್ಟ, ಜನ ಅದು ರಿಸೀವ್ ಮಾಡಿಕೊಂಡು. ನಾನು ಚೆನ್ನಾಗಿ ಗೊತ್ತು, ರಾಜ್ಕುಮಾರ್ ಅವರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ಹೇಳುವಾಗ ಅವರು ಹೇಳಿದ್ರು ಸೊಗಸಾಗಿದೆ ನಿಮ್ಮ ಮಾಡ್ಯುಲೇಷನ್. ಅವಾಗ ನೋಡ್ತಾ ಇರ್ತೀನಿ, ಅಲ್ಲಲ್ಲಿ ಸ್ವಲ್ಪ ತೆಲುಗು ಟಚ್ ಇರುತ್ತೆ, ಬಟ್ ಆದ್ರೂ ಕೇಳೋಕೆ ಇಷ್ಟ ಇರುತ್ತೆ ಬಿಕಾಸ್ ಆಫ್ ಯುವರ್ ಮಾಡ್ಯುಲೇಷನ್ ಆ್ಯಂಡ್ ಡೈಲಾಗ್, ಆ ಪಂಚಸ್ ಎಲ್ಲ ಅಂಥವರು ನನ್ನನ್ನು ಆಶೀರ್ವಾದ ಮಾಡಿದರು. ಸೊ ನನ್ನ ಅದೃಷ್ಟ ಇವತ್ತು ಈ 50ನೇ ವರ್ಷ ಅವ್ರ ಕತೆ ಕೇಳಿದ ತಕ್ಷಣ ಓಕೆ ಸಾಯಿ ಕುಮಾರ್ ಫ್ಯಾನ್ ಅಂತ, ಬಿಕಾಸ್ ತುಂಬ ಜನ ಫ್ಯಾನ್ಸ್ ಅಂತ ಕರೆಯೋಕ್ಕಿಂತ ಅವರೆಲ್ಲ ನನಗೆ ಲೈಫ್ ಕೊಟ್ಟಿದ್ದಾರೆ. ಸೊ ಅವರಿಂದ ನಾವು ಅಂಥ ಒಂದು ಸಾಯಿ ಕುಮಾರ್ ಫ್ಯಾನ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಆ್ಯಂಡ್ ವಂಡರ್ಫುಲ್ ಟೀಮ್. ಥ್ಯಾಂಕ್ ಯು. ಸುರೇಶ್ ಅವರು ನನಗೂ ಇಸ್ ವೆರಿ ಕ್ಲೋಸ್ ಟು ಮೀ. ಇನ್ನು ಹೆಚ್ಚು ಸೇವೆ ಅವರು ನಮ್ಮ ಸಿನಿಮಾಗಳಿಗೆ ಮತ್ತು ಎಲ್ಲ ಕ್ಷೇತ್ರಗಳಿಗೆ. ಮತ್ತು ಈ ಸಿನಿಮಾ ಬಗ್ಗೆ ಅಂದರೆ ನನ್ನ ಹಳೆ ಪರಿಚಯ ಮತ್ತು ಹೊಸ ತಂಡ, ಶ್ರೀಕಾಂತ್ ಸರು ಮತ್ತು ನಮ್ಮ ಛಲ. ಸೊ ಇದು ನನ್ನ ಹಳೆ ಪರಿಚಯ ಮತ್ತು ಹೊಸ ತಂಡ ಅಂತ ಹೇಳ್ತೀವಿ. ತುಂಬ ಹುಡುಕಿನಿಂದ ಬಂದು ಈ ಸಿನಿಮಾನ ಪ್ರೆಸೆಂಟ್ ಮಾಡಬೇಕು ಅಂತ ಬಂದಿರೋ ಒಂದು ತಂಡದಲ್ಲಿ ನಾನು ಒಬ್ಬನಾಗಿ ಸೇರ್ಕೊಂಡಿರೋದಕ್ಕೆ ತುಂಬ ಖುಷಿ ಇದೆ. ಸೊ ಇಡೀ ತಂಡದ ಒಂದು ಎನರ್ಜಿ ಏನಿದೆ, ಅದೇ ಒಂದು ದೊಡ್ಡ ಒಳ್ಳೆ ಚಿತ್ರವಾಗಿ ನಿಮ್ಮ ಎದುರುಗಡೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲ ಸರ್. ಇಂಡಸ್ಟ್ರಿಗೆ ಸಂಬಂಧಪಟ್ಟಿಲ್ಲ, ಕಾಮನ್ ಪೀಪಲ್ಗೆ, ಒಬ್ಬ ವ್ಯಕ್ತಿಗೆ, ಒಂದು ಯಾವುದೋ ಒಬ್ಬ ಹೀರೋಗೆ, ಯಾವುದೋ ಒಬ್ಬ ಇಬ್ಬರಿಗೆ ಫ್ಯಾನ್ ಆಗಿರ್ತೀವಿ. ಸೊ ಅದರಿಂದ ಅದನ್ನು ಬೇಸಾಗಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಸಂಬಂಧಪಡುವಂತ ಒಂದು ಕಥೆ, ಕಾಮನ್ ಪೀಪಲ್ ಸಂಬಂಧಪಡುವಂತ ಕಥೆ. ಹೌದೌದು, ಅದು ನಿಮ್ಗೆ ಗೊತ್ತಲ್ಲ. ಸಾಧ್ಯ ಆಗೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡಿದ್ವಿ. ಸೊ ಅವರು ಅಬ್ಸರ್ವ್ ಮಾಡಿ ಓಕೆ ಮಾಡಿದ್ವಿ. ಹೌದು ಕ್ಯಾರೆಕ್ಟರ್ ಇದೆ ಸರ್, ಮೇಜರ್ ಕ್ಯಾರೆಕ್ಟರ್. ಡಾನ್ ಜೊತೆ ಒಂದು ಡಾರ್ಕ್ ಕಾಮಿಡಿ ಜಾನರ್ ಸರ್ ಕತೆ. ವೈಲೆನ್ಸ್ ಜೊತೆಗೆ ಕಾಮಿಡಿ ಮಿಕ್ಸ್ ಮಾಡ್ಕೊಂಡು ಬರ್ತಾರಂತ ಒಂದು ಜಾನರ್ ಇದು. ಸೊ ಅಲ್ಕಾಡಲ್ ಅಂತಂದ್ರೆ ಅದು ಹೀರೋ ಹೆಸರು ಅದು ಆಕ್ಚುಲಿ. ಅದಕ್ಕೇನು ಮೀನಿಂಗ್ ಅಂತ ಸಬ್ಜೆಕ್ಟ್ ಅಲ್ಲೇ ಗೊತ್ತಾಗುತ್ತೆ ಆಕ್ಚುಲಿ. ಶೂಟಿಂಗ್ ಯಾವಾಗಿಂದ ಶುರು ಆಗಿದೆ ಸರ್? ನೆಕ್ಸ್ಟ್ ಮಂತ್ 15th. ಪ್ರಮೋದ್ ಅವರ ಆಯ್ಕೆಗೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಅಂದ್ರೆ ನೀವು ಸ್ಕ್ರಿಪ್ಟ್ ಬರೆಯುವಾಗ ಏನಾದ್ರು ಹೀರೋ ಇದೇ ತರ ಇರಬೇಕು ಅಂತ ಏನಾದ್ರು? ನಮಗೆ ಒಬ್ಬ ಕ್ಯಾರೆಕ್ಟರ್ ಒಬ್ಬ ಸೀರಿಯಸ್ ಆಗಿ ಇಮಿಡಿಯೇಟ್ ಆಗಿ ಲಭಿಸುವಂತ ತಾಕತ್ತಿರುವಂತವ್ರು ನನಗೆ ಕಾಣಿಸಿದ್ದು, ನನಗೆ ನೀಟಾಗಿ ರೀಚ್ ಆಗಕ್ಕೆ ಕಾಣಿಸಿದ್ದು ನಮ್ಮ ಪ್ರಮೋದ್ ಸರ್. ಸೊ ಅದರಿಂದ ಅವ್ರನ್ನೇ ಸೆಲೆಕ್ಟ್ ಮಾಡಿ. ಸರಿ, ತುಂಬಾ ಜನ ಸ್ಟಾರ್ಸ್ ಇದ್ದಾರೆ, ಸೆಲೆಬ್ರಿಟೀಸ್ ಇದ್ದಾರೆ, ಯಾಕೆ ಪರ್ಟಿಕ್ಯುಲರ್ ಆಗಿ ಸಾಯಿ ಕುಮಾರ್ ಸರ್ ಫ್ಯಾನ್ ಅಂತ? ನಾನು ಅವ್ರ ಫ್ಯಾನ್ ಆಕ್ಚುಲಿ.
ಅವ್ರ ಸಿನಿಮಾಗಳಿಗೆ ಸುಮಾರು ಇನ್ಸ್ಪೈರ್ ಆಗಿದ್ದೀನಿ. ಮತ್ತೆ ಅವಾಗಿಂದ 80 ಮತ್ತೆ 90s ಒಂದು ಸೌಂಡ್ ಡಿಸೈನ್ ಬೇರೆ ತರ ಇತ್ತು, ಅದನ್ನ ಥ್ರೋಟ್ಸ್ ಫುಲ್ ಸಿನಿಮಾಗೆ ಯೂಸ್ ಮಾಡ್ಕೊಂಡಿದ್ವಿ. ಅದರಿಂದ ನಾವು ಸಾಯಿ ಕುಮಾರ್ ಸರ್ಗೆ ಡೆಡಿಕೇಟ್ ಮಾಡ್ತೀವಿ. ಅವ್ರು ಫಸ್ಟ್ ಟೈಟ್ಲ್ ಕೇಳಿದಾಗ ಏನು ಹೇಳಿದ್ರು ಸಾಯಿ ಕುಮಾರ್ ಸರ್? ಸಾಯಿ ಕುಮಾರ್ ಸರ್ ಏನು ಹೇಳಿದ್ರು ಸರ್ ಫಸ್ಟ್ ಟೈಟ್ಲ್ ಕೇಳಿದಾಗ? ನಗಿದ್ರು, ಎಲ್ಲರೂ ನಗಾಡ್ತಾರೆ. ಆಕ್ಚುಲಿ ನೀವು ನೋಡಿದಾಗ ನಗಾಡಿರ್ತೀರಾ? ಇಲ್ಲ ನಗಲಿಲ್ಲ, ಅವ್ರಿಗೆಲ್ಲ ಒಂದ್ಸರಿ ನೆಗೆಟಿವ್ ಅನ್ನೋ ಥರ ಥಾಟ್ ಬಂತ ಹೇಗೆ ಅಂತ? ಇಲ್ಲ, ಅವ್ರು ತುಂಬಾ ಖುಷಿ ಪಟ್ರು. ಥಾಟ್ ಕೇಳಿದ್ರು ಏನು ಅಂತ ಹೇಳಿದ್ವಿ, ತುಂಬಾ ಖುಷಿ ಆಗುತ್ತೆ, ಒಳ್ಳೇದಾಗ್ಲಪ್ಪ ಅಂತ. ಇಲ್ಲ ಸರ್, ಅಲ್ಕ ಅವ್ರ ಕ್ಯಾರೆಕ್ಟರೈಸೇಷನ್ ಪ್ರತಿಯೊಬ್ಬರಲ್ಲೂ ಒಂದು ಅಲ್ಕ ಇರ್ತಾನೆ, ಆ ಅಲ್ಕಾನ್ ತೋರಿಸಿದ್ವಿ. ನಾವು ಕೊಟ್ಟಿರುವಂತ ನಿರ್ಮಾಪಕರು, ಹಾಗಾಗಿ ಯಾವ ಆತಂಕವೂ ಇಲ್ಲ, ಯಾವ ಭಯವೂ ಇಲ್ಲ. ಕಾಂಟೆಂಟ್ ಮೇಲೆ ಕ್ಲಾರಿಟಿ ಇಟ್ಕೊಂಡೇ ಮುಂದೆ ಹೋಗಿರ್ತಾರೆ ಅನ್ನೋ ಭರವಸೆ ಇದೆ. ಅಂಡ್ ತುಂಬಾ ವಿಶ್ವಾಸದಿಂದ, ತುಂಬಾ ಪ್ರೀತಿಯಿಂದ ಅವ್ರಿಗೆ ವಿ ಹರಿಕೃಷ್ಣ ಅವ್ರಿಗೆ ಇರುವ ಸಂಬಂಧ ಅಪಾರವಾದದ್ದು. ಹಿಂದೆ ಅವ್ರದೇ ಪ್ರೊಡಕ್ಷನ್ ಬಹದ್ದೂರ್, ಭರ್ಜರಿ ಇವೆಲ್ಲರ ಆಡಿಯೋ ರೈಟ್ಸ್ ಡಿಬಿಟ್ಸ್ ಅಲ್ಲಿ ಇದೆ. ಈಗ ಮತ್ತೊಮ್ಮೆ ಆಫ್ಟರ್ ಸಮ್ ಫ್ಯೂ ಇಯರ್ಸ್ ಆಫ್ ಗ್ಯಾಪ್, ಕೋವಿಡ್ ಇತ್ಯಾದಿ, ನಾವು ನಮ್ಮ ಸಿನಿಮಾಗಳಲ್ಲಿ ಬ್ಯುಸಿ ಇದ್ವಿ. ಆ ನಂತರ ಈಗ ಮತ್ತೆ ವೀನಸ್ ಎಂಟರ್ಟೈನರ್ಸ್ ಜೊತೆ ಡಿಬಿಟ್ಸ್ ಆಡಿಯೋಗಾಗಿ ಕೈ ಜೋಡಿಸಿದೆ. ನನಗಂತೂ ತುಂಬಾ ಖುಷಿ ಇದೆ. ಅಂಡ್ ವಿ ವಿಲ್ ಆಲ್ವೇಸ್ ವಾಕ್ ಟುಗೆದರ್. ತುಂಬಾ ಒಳ್ಳೇದಾಗಲಿ ಸರ್. ಸಿನಿಮಾ ಸಕ್ಸಸ್ ನಲ್ಲಿ ₹4 ಎಕ್ಸ್ಟ್ರಾ ಲಾಭ ಮಾಡೋ ಹಾಗಾಗ್ಲಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನಿರ್ದೇಶಕರಾದ ಛಲ ಅವರಿಗೆ ಒಳ್ಳೇದಾಗ್ಲಿ.